ವೈಯಕ್ತಿಕ ಜೀವನ ಏನೇ ಇದ್ರು ಸಪ್ರೇಟ್ ಇಡಿ. ಅಲ್ಕ ನನ್ನ ಮಕ್ಕಳು ಮೀಡಿಯಾದವ್ರಿಗೆ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಬಾಸು. ಅದರಲ್ಲಿ ಕಾರಲ್ಲಿ ಹಾಕೊಂಡು ಎಲ್ಲರನ್ನೂ ಸಾಯಿಸ್ತಾರೆ. ಆ ಥರ ಉಮಾಪತಿನ, ಪ್ರಥಮ್ನ, ಬೋಲಿ ಮಕ್ಕಳು ಯಾರ್ಯಾರೆಲ್ಲ ನಮ್ಮ ಡಿ ಬಾಸ್ನ ಮಾತಾಡಿದ್ರು ಆ ಥರ ಒಂಥರ ಸುತ್ತಬಿಟ್ಟು ಕುತ್ತೇ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ಡಿ ಬಾಸ್ ಹೈಟರ್ಸ್ ಬೇವರು ಇಳಿಸ್ಬಿಡ್ತಾರೆ ಎಲ್ಲರೂ. ರಾಷ್ಟ್ರ ಪಕ್ಷಿ ನವಿಲು ರಾಷ್ಟ್ರ ಮಟ್ಟದಲ್ಲಿ ಹಿಟ್ ಆಗುತ್ತೆ. ನಿಮ್ಮೆಲ್ಲರ ಮೆಚ್ಚಿನ ಮೂವಿ ಡೆವಿಲ್. ತಾನು ಬೆಳೆದು ತಮ್ಮವ್ರನ್ನ ಬೆಳೆಸೋ ಗುಣ ನಮ್ಮ ಬಾಸ್ದು. ಬಡಿ ಕಡಿ ಬಡಿ ಜೈಲ್ ನಡಿ. ಖಡಕ್ಕು ಕದರು ಕ್ಲಾಸು ಮಾಸು ಒಬ್ಬರೇ ಬಾಸು ಡಿ ಬಾಸ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಚೆನ್ನಾಗೈತೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಸೂಪರ್, ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಸಖತ್ತಾಗಿದೆ ಸರ್. ಸೂಪರ್ ಆಗಿದೆ ಫಿಲಮ್ ಸೂಪರ್ ಸರ್. ನೀನು ಮಾತಾಡು, ನಿನ್ನ ಒಪಿನಿಯನ್ ಹೇಳು. ಚೆನ್ನಾಗಿದೆ. ಇಷ್ಟ ಆಗಿದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಮೂವಿ ಅಂತೂ ಸಖತ್ತಾಗಿದೆ ಬಾಸ್. ನಮ್ಮ ಡಿ ಬಾಸ್ ಅಂದರೆ ಹೆಂಗಿರ್ಬೋದು ಸರ್? ಡಿ ಬಾಸ್ ಸಖತ್ತಾಗಿ ಮಾಡೋರೆ ಸರ್, ಸೂಪರ್ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಸೂಪರ್ ಸೂಪರ್ ಫಿಲಮ್ ಸೂಪರ್, ಚೆನ್ನಾಗಿದೆ. ಪಾಲ್ಟು ತೆಗಿಬೇಕು. ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಬಂದ್ ಫ್ಯಾಮಿಲಿ ಎಲ್ಲರೂ ನೋಡಿ. ಸರ್ ಮೂವಿ ಸೂಪರ್ ಆಗಿದೆ. ವೈಯಕ್ತಿಕ ಜೀವನ ಏನೇ ಇದ್ರು ಸಪ್ರೇಟ್ ಇಡಿ. ಸಿನಿಮಾ ಥರ ಪ್ರೇಕ್ಷಕರು ಎಲ್ಲ ವೀಕ್ಷಣೆ ಮಾಡಿ ಸರ್. ಅಲ್ಕ ನನ್ನ ಮಕ್ಕಳು ಮೀಡಿಯಾದವ್ರಿಗೆ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಬಾಸು. ಮೀಡಿಯಾದವ್ರಿಗೆಲ್ಲ ತಿಕ್ಕೆ ಬೆಂಕಿ ಹಚ್ಕೊಂಡಂಗೆ ಆಗಿದೆ. ಉರ್ಕೊಳ್ಳೋರೆಲ್ಲ ಉರ್ಕೊಳ್ಳಿ. ಜೈ ಡಿ ಬಾಸ್. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಇದು ಡಿ ಬಾಸ್ ಅವರ ಒಂದು ಜೀವನದಲ್ಲೇ ಒಂದು ಉತ್ತಮ ಚಿತ್ರ. ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿ ವಿನಂತಿ. ಅವ್ರ ಆ್ಯಕ್ಟಿಂಗು ಅಂದರೆ ಎರಡೂ ರೋಲ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸವ್ರೆ. ತುಂಬ ಡೈರೆಕ್ಟ್ರ್ ಎಲ್ಲ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಬೇಕಾಗಿ ವಿನಂತಿ. ಸೂಪರ್ ಹೇಳು. ಜೈ ಡಿ ಬಾಸ್ ಅನ್ನು. ಬ್ರೋ ಏನಿಲ್ಲ, ಜಸ್ಟ್ ಫಿಲಮ್ ನೋಡಿ, ಅದರಲ್ಲಿ ಕಾರಲ್ಲಿ ಹಾಕೊಂಡು ಎಲ್ಲರನ್ನೂ ಸಾಯಿಸ್ತಾರೆ. ಆ ಥರ ಉಮಾಪತಿನ, ಪ್ರಥಮ್ನ, ಬೋಲಿ ಮಕ್ಕಳು ಯಾರ್ಯಾರೆಲ್ಲ ನಮ್ಮ ಡಿ ಬಾಸ್ನ ಮಾತಾಡಿದ್ರು ಆ ಥರ ಒಂಥರ ಸುತ್ತಬಿಟ್ಟು ನಮ್ಮ ಮುಂದೆ ತೋರಿಸ್ಬಿಟ್ರೆ ಸೂಪರ್. ಜೈ ಡಿ ಬಾಸ್. ಬ್ರೋ ಡಿ ಬಾಸ್ ಹೈಟರ್ಸ್ಗೆ ಒಂದೇ ಹೇಳೋದು, ಫಿಲಮ್ ಮೂವಿ ನೋಡ್ಬೇಕು ಫಸ್ಟು. ಡಿ ಬಾಸ್ ಹೈಟರ್ಸ್ ಬೇವರು ಇಳಿಸ್ಬಿಡ್ತಾರೆ ಎಲ್ಲರೂ. ಡಿ ಬಾಸ್ ಯಾರ್ಯಾರು ಏನೇನು ಅಂದಿರೋ ಈ ಫಿಲಮ್ ನೋಡ್ಬಿಟ್ಟು ಆಮೇಲೆ ಮಾತಾಡ್ಬೇಕು ಸರ್. ನಮ್ಮ ಡಿ ಬಾಸ್ ಆ್ಯಕ್ಟಿಂಗ್ ಮಾತ್ರ ಸೂಪರು. ಬಳ್ಳಾರಿ ಡಿಸ್ಟಿಕ್ ಸುರಗುಂಪ ತಾಲೂಕು ಆಗ್ಲೂರು ಗ್ರಾಮದ ಡೈಲಾಗ್ ಹುಡುಗ ಮಾತಾಡ್ತಾ ಇರೋದು. ನಾನು ಅಪ್ಪು ಸರ್ ಫ್ಯಾನು. ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಣ್ಣ ಅಂದರೆ ನನಗೆ ತುಂಬ ಇಷ್ಟ. ಇದು ಡೆವಿಲ್ ಸಿನಿಮಾ ಸಖತ್ತಾಗಿದೆ. ಎಲ್ಲ ಫ್ಯಾನ್ಸ್ ಬಂದು ನೋಡ್ಬೋದು. ನಿಜವಾಗಲೂ ಆ್ಯಕ್ಟಿಂಗ್ ಅಂತೂ ಸೂಪರ್ ಮಾಡಿದ್ದಾರೆ ದರ್ಶನ್ ಅಣ್ಣ ಅವರು. ನಾನು ಬಳ್ಳಾರಿ ಡಿಸ್ಟಿಕ್ ಸುರಗುಂಪ ತಾಲೂಕು ಆಗ್ಲೂರು ಗ್ರಾಮದ ಡೈಲಾಗ್ ಹುಡುಗ ಮಾತಾಡ್ತಾ ಇರೋದು. ನಾನು ಅಪ್ಪು ಸರ್ ಫ್ಯಾನು. ದರ್ಶನ್ ಅಣ್ಣ ಅಂದರೆ ತುಂಬ ಇಷ್ಟ ನನಗೆ. ಅಣ್ಣ ನಮ್ಮದು ಬಳ್ಳಾರಿ ಅಣ್ಣ, ಬಳ್ಳಾರಿ ಪಕ್ಕ ಸುರಗುಂಪ ತಾಲೂಕು ಆಗ್ಲೂರು ಗ್ರಾಮದ ಹಳ್ಳಿ ಹುಡುಗ ನಾನು. ಅಣ್ಣ ಮೂವಿಗೆ ಇಲ್ಲೇ ಕೆಲಸ ಮಾಡ್ತಿದ್ವಿ ನಾವು ಕಾಡುಗುಡಿಯಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀವಿ. ಡಿ ಬಾಸ್ ಅಂದರೆ ಅಣ್ಣ ಅಂದರೆ ನನಗೆ ತುಂಬ ಇಷ್ಟ. ರಥ ಬಂದರೆ ಗಾಳಿ ಬೀಸುತ್ತೆ, ಇರಾವತ ಬಂದರೆ ಬಿರುಗಾಳಿ ಬೀಸುತ್ತೆ. ಉಸಿರಿಟ್ಟವನಿಗೆ ಮಾತ್ರ ಅದ್ರ ಹವ ಇರುತ್ತೆ. ಒಂದು ಗುನ್ನ ಗುದ್ದಿದ್ರೆ ಸಾಯತಕ್ಕನ ಹೆಸರಿರ್ಬೇಕು. ಉಸಿರು ನಿಂತ ಮೇಲೆ ಹೆಸರಿರ್ಬೇಕಂದ್ರೆ ದೊಂಬೇಕಲ್ಲಿ. ಆನೆ ನಡೆದಿದ್ದ ದಾರಿ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಡಿ ಬಾಸ್ ಅಣ್ಣವರು ಹಾಗೆ ಕನ್ನಡಿಗರ ಆಶೀರ್ವಾದದೊಂದಿಗೆ ನಾನು ಏನನ್ನ ಡಿ ಬಾಸ್ ಅಣ್ಣನ ನೋಡಿನಂದರೆ 3 ಡೈಲಾಗು ನೆಕ್ಸ್ಟ್ ನಾನೇ ಹುಡುಕ್ತೀನಿ. ಅದು ಕನ್ನಡಿಗರ ಆಶೀರ್ವಾದ ಇರಲಿ, ಡಿ ಬಾಸ್ ಅಣ್ಣಂದು ದರ್ಶನ್ ಅಣ್ಣಂದು ಆಶೀರ್ವಾದ ಇರಲಿ. ನನಗೆ ಆದ ಇಷ್ಟವಾದ ಹೆಸರು ನನ್ನ ಗಾಡಿಗೆ ಇಟ್ಟಿದ್ದೀನಿ. ರಥ ಬಂದರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದರೆ ಬಿರುಗಾಳಿ ಬೀಸುತ್ತೆ. ಕುತ್ತೇ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಡಿ ಬಾಸ್ ಅವರು ಬೇಗ ಬಂದು ಇನ್ನೂ ಹಲವಾರು ಫಿಲಮ್ಗಳು ತೆಗಿಬೇಕು. ಅವರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗೋದಿದೆ. ಬಂದೇ ಬರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಬಂದೇ ಬರ್ತಾರೆ. ಎಲ್ಲರೂ ಅವ್ರಿಗೆ ಬರಲಿ ಬೇಗ ಅಂತ ಎಲ್ಲರೂ ಕೇಳ್ಕೊಳ್ಳಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ತುಂಬ ಒಳ್ಳೆಯವರು ಡಿ ಬಾಸ್ ಅವರು.
ಒಳ್ಳೊಳ್ಳೆ ಫಿಲಮ್ಗಳು ಮಾಡಬೇಕು. ಆಮೇಲೆ ಅವರಿಂದ ತುಂಬ ಮೆಸೇಜ್ಗಳು ಬರೋದಿದೆ. ಎಲ್ಲರಿಗೂ ಮೆಸೇಜ್ಗಳು ಸಿಗುತ್ತೆ. ಅವ್ರ ಆಶೀರ್ವಾದ ಎಲ್ಲರಿಗೂ, ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಡೆವಿಲ್ ಇವಾಗ ನೋಡಬೇಕು, ಒಳಗಡೆ ಹೋಗಿ ಇವಾಗ ನೋಡಬೇಕು. ಬಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕೆಲಸಕ್ಕೆ ರಜೆ ಹಾಕಿ ತಿಂಡಿನೂ ತಿಂದೇ ಬಂದಿದ್ದೀವಿ. ಡಿ ಬಾಸ್ಗೋಸ್ಕರ ನಾವು ಅವ್ರು ಹೋದಾಗಿಂದ ತುಂಬ ಫೀಲ್ ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ಬರಲಿ. ಯಾರೂ ಮಾಡದೇ ಇರೋದೇನು ಬಾಸ್ ಮಾಡಿದ್ದಾರೆ. ಎಲ್ಲರಿಗೂ ಕಷ್ಟ ಅಂತ ಬರಕ್ಕೆ ಬರದೇ ಇರೋದೇ ಈಗ ಕಷ್ಟ ಯಾರಿಗೂ ಬರೋಲ್ಲ, ಮನ್ಸಿಗೆ ಬಂದೇ ಬರುತ್ತೆ. ಅವ್ರೇನು ದೇವ್ರಂತಲ್ಲ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಹಾಗಂದ್ಬಿಟ್ಟು ಎಲ್ಲರೂ ಮಾಡದೇ ಇರೋದೇನೇನು ಬಾಸ್ ಎಲ್ಲರೂ ಮಾಡೋದೇ ಮಾಡಿದ್ದಾರೆ. ಬೈ ಚಾನ್ಸ್ ಆಗಿದೆ, ಬರಲಿ ಹೊರಗಡೆ. ಎಲ್ಲರೂ ಅದನ್ನೇ ಕೇಳ್ಕೊಳ್ತಾ ಇರೋದು. ಥ್ಯಾಂಕ್ಸ್. ನಮಸ್ತೆ ಕರ್ನಾಟಕ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ಅವರ ಬಹುನಿರೀಕ್ಷಿತ ಮೂವಿ ಡೆವಿಲ್ ರಾಜ್ಯಾದ್ಯಂತ 11ನೇ ತಾರೀಕು ರಿಲೀಸ್ ಆಗಿದೆ. ಬಹು ನಿರೀಕ್ಷೆ ಮೇರೆಗೆ ತುಂಬ ಚೆನ್ನಾಗಿ ಫಿಲಮ್ ಓಡ್ತಾ ಇದೆ. ಮತ್ತು ಫಿಲಮಲ್ಲಿ ದರ್ಶನ್ ಸರ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ಅವರು ತುಂಬ ಚೆನ್ನಾಗಿ ಅವರ ನಟನೆಯ ಕೌಶಲ್ಯವನ್ನು ತೋರಿಸಿದ್ದಾರೆ. ವಿಷ್ಣುವರ್ಧನ್ ಸರ್ದೇ ಆಗಿರ್ಬೋದು, ರಾಜ್ಕುಮಾರ್ ಸರ್ದೇ ಆಗಿರ್ಬೋದು, ಮತ್ತು ರಾಜ್ಕುಮಾರ್ ಸರ್ದೇ ಆಗಿರ್ಬೋದು, ಮತ್ತು ಶಂಕರ್ ನಾಗ್ ಸರ್ದೇ ಆಗಿರ್ಬೋದು, ಎಲ್ಲ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಂಬಿ ಅಣ್ಣವ್ರದ್ದೇ ಆಗಿರಲಿ, ಎಲ್ಲರ ಪರ್ಫಾರ್ಮೆನ್ಸು ನೀಲಜಾಲವಾಗಿ ತುಂಬ ಚೆನ್ನಾಗಿ ಅಭಿನಯಿಸಿ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸಿದ್ದಾರೆ. ಮತ್ತು ಅವರಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಬೆನ್ನೋವಿದ್ರೂ ಆ ಮೂವಿಯಿಂದ ಅವರು ನಿರೂಪಣೆ ಮಾಡಿದ್ದಾರೆ. ಹೌದು, ಒಳ್ಳೆ ಅಚ್ಚುಮೆಚ್ಚಿನ ನಟ, ಚಾಲೆಂಜಿಂಗ್ ಸ್ಟಾರ್ ಅಂತ ನಿರೂಪಿಸಿದ್ದಾರೆ ಈ ಮೂವಿಲಿ. ರಾಷ್ಟ್ರಪಕ್ಷಿ ನವಿಲು ರಾಷ್ಟ್ರ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೂವಿ ಡೆವಿಲ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಾಸ ಡೆವಿಲ್ ಸಿನಿಮಾ ಮೂಲಕ ಬರೀತಾರೆ ಹೊಸ ಇತಿಹಾಸ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಾಸ ಡೆವಿಲ್ ಸಿನಿಮಾ ಮೂಲಕ ಬರೀತಾರೆ ಹೊಸ ಇತಿಹಾಸ. ಯಾರೇನೇ ಅನ್ನಲಿ, ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬನೇ ಯಜಮಾನ, ಸ್ನೇಹಕ್ಕೆ ಸಾರಥಿ ಪ್ರೀತಿಗೆ ಅತಿಥಿ, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ, ನೇರ ನುಡಿಗೆ ಸತ್ಯತನಕ್ಕೆ ಮಾಡಿದ ಪ್ರಮಾಣ, ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಧನ್ಯವಾದಗಳು. ರಚನಾ ಮ್ಯಾಮ್ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅವ್ರು ಯಾವ ಥರ ಮಾಮೂಲಿ ಈಗ ಕ್ಯಾಶುಯಲ್ ಆಗಿರ್ತಾರೋ ಅದೇ ಥರ ಆ್ಯಕ್ಟಿಂಗು ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲ ನಾನು ಫಸ್ಟ್ ಟೈಮ್ ನೋಡಿದೆ, ಸೆಕೆಂಡ್ ಟೈಮ್ ಬರ್ತಾ ಇರೋ ಮೂವಿಗೆ. ಫಸ್ಟ್ ಡೇ ನೋಡಿದೆ. ಆದರೆ ಮೂವಿ ಬಗ್ಗೆ ನನಗೇನು ಗೊತ್ತಾಗಲಿಲ್ಲ, ಯಾಕೆಂದರೆ ಫಸ್ಟ್ ಕ್ರೌಡ್ ಇತ್ತು, ಸೊ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಮತ್ತೆ ಇನ್ನೊಂದ್ಸಲಿ ಬಂದೆ ನೋಡಿದೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಯಾವುದೇ ರೂಮರ್ಸ್ ವರಿ ಮಾಡಬೇಡಿ, ಮೊದಲು ಮೂವಿ ನೋಡಿ ಆಮೇಲೆ ಮಾತಾಡಿ ಅಂತ ನಾನು ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಲುಕ್ ಮಾತ್ರ ತುಂಬ ಅಲ್ಟಿಮೇಟು, ಅದ್ಭುತ. ಸಿಂಹ ಗರ್ಜನೇನೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆ ಲುಕ್ಕು ಮತ್ತು ಆ ಹೇರ್ ಸ್ಟೈಲು, ಅವ್ರ ಕಾಸ್ಟ್ಯೂಮ್ ಡಿಸೈನು ಸೂಪರ್ ಅಲ್ಟಿಮೇಟು. ಮತ್ತು ಖಡಕ್ಕು ಕದರು, ಕ್ಲಾಸು ಮಾಸು, ಒಬ್ಬರೇ ಬಾಸು ಡಿ ಬಾಸ್. ಸರ್ ಏನು ಸಿನಿಮಾ ಸರ್, ಸೈಕ್ ಮಾಡಿಬಿಟ್ಟವ್ರೆ ಬಾಸು. ಇನ್ನೊಂದೇನು ಖುಷಿ ಅಂದರೆ ಇದರಲ್ಲಿ ಹೊಸಬ್ರು ಜಾಸ್ತಿ ಇದ್ದಾರೆ, ಹೊಸ ಕಲಾವಿದರು ಬಂದಿದ್ದಾರೆ. ಭಾಳ ಖುಷಿ ಅಂದರೆ ಹೊಸಬ್ರನ್ನ ಕರ್ಕೊಂಡು ಮಾಡಿದ್ದಾರೆ ನಮ್ಮ ಬಾಸು. ತಾನು ಬೆಳೆದು ತಮ್ಮವ್ರನ್ನ ಬೆಳೆಸೋ ಗುಣ ನಮ್ಮ ಬಾಸ್ದು. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಬಂದು ಸಿನಿಮಾ ನೋಡಿ. ಸಿನಿಮಾ ಬಗ್ಗೆ ಎಲ್ಲರೂ ಫೋಟೋ ಬಿಡೋರು ಇನ್ಸ್ಟಾಗ್ರಾಮದಲ್ಲಿ, ಬರೀ ಸೋಷಿಯಲ್ ಮೀಡಿಯಾ, ನಿಮ್ಮ ಬಾಸ್ ಹಂಗವ್ರೆ, ನಿಮ್ಮ ಬಾಸ್ ಹಿಂಗೆ. ಈ ಸಿನಿಮಾ ನೋಡ್ರಪ್ಪ, ಬಂದು ಆ ಸಿನಿಮಾದಲ್ಲಿ ಆ ಕಟ್ಔಟ್ ನೋಡ್ರಿ, ಆ ಸ್ಟೈಲ್ ನೋಡ್ರಿ. ಆ ಸ್ಟೈಲ್ ನೋಡಿಬಿಟ್ರೆ ಇನ್ನೊಂದು ಸರಿ ನೀವು ನಮ್ಮ ಬಾಸ್ದು ಎಡಿಟ್ ಮಾಡಿ ಫೋಟೋ ಹಾಕ್ತಿರಲ್ಲ, ಇನ್ನೊಂದು ಸರಿ ಆ ಫೋಟೋ ಹಾಕೋದೇ ಇಲ್ಲ ನೀವು. ಈ ಫೋಟೋ ನೋಡ್ರಿ, ಆ ಸೈಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ ರಚನಾ ಮೇಡಮ್ ಅಂತೂ ನೋಡಿಬಿಟ್ರೆ ಸೇಮ್ ರಚಿತಾ ಮೇಡಮ್ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಾಸು ಹಳೆ ನಮ್ಮ ವಿಷ್ಣುವರ್ಧನ್ ಆಪೇಜದ ಆಗಿರ್ಬೋದು, ಅಂಬರೀಷ್ ಆಪೇಜ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ದ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಸೈಕ್ ಮಾಡಿಟ್ಟವ್ರೆ. ಏನ್ರಿ ಅದು ನಮ್ಮ ಬಾಸ್ ನೋಡ್ರಿ, ಬಂದು ಯಾರ್ಯಾರೋ ಎಡಿಟ್ ಮಾಡಿ ಏನೇನೋ ಆಗ್ತಿರಲ್ಲ, ಬಂದು ಈ ಸಿನಿಮಾ ನೋಡಿ ಆಮೇಲೆ ಗೊತ್ತಾಗುತ್ತೆ ಬಾಸ್ ಹೆಂಗವ್ರೆ ಹೆಂಗಿಲ್ಲ. ಇನ್ನೊಂದು ಸರಿ ಯೋಚನೆ ಮಾಡ್ಬೇಕು ನೀವು, ಎಡಿಟ್ ಮಾಡಿ ಹಾಕೋದಲ್ಲ, ಬಂದು ನೋಡ್ರಿ ಸಿನಿಮಾನ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ. ಈಗ ಹೇಳ್ತಾ ಇರೋದು ಒಂದು ಸಿನಿಮಾ ಬಗ್ಗೆ ಅಲ್ಲ, ಎಲ್ಲ ಸಿನಿಮಾ ಬಗ್ಗೆನೂ ಹೇಳ್ತಾ ಇದ್ದೀನಿ. ಏನಂತಂದರೆ ಈಗಿನ ಸಿನಿಮಾದಲ್ಲಿ ಹೊಡಿ ಕಡಿ ಬಡಿ ಜೈಲ್ ನಡಿ, ಇದೇ ಸಿನಿಮಾಗಳು ಜಾಸ್ತಿ ಆಗಿದ್ಬಿಟ್ಟಿದೆ.
ಏನಂದರೆ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಆಮೇಲೆ ಈಗಿರೋ ಅನಂತ್ನಾಗ್ ಸರ್ ಆಗಿರ್ಬೋದು, ಇವ್ರದ್ದೆಲ್ಲ ಸಿನಿಮಾಗಳು ನೋಡಿ ನಾವು ಕಲಿಬೇಕಾಗಿದ್ದು ಭಾಳ ಇದೆ. ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆದರೆ ಈಗಿನ ಸಿನಿಮಾದಲ್ಲಿ ಯಾಕೆ ಹಿಂಗೆ ಬರ್ತಾಯಿದೆ ಗೊತ್ತಿಲ್ಲ ನನಗೆ. ಬಟ್ ಏನಂತ ನನ್ನ ಉದ್ದೇಶ ಏನಂತಂದರೆ, ನಾನು ಇವಾಗ ಒಂದು ಕತೆ ಬರ್ತಿದ್ದೀನಿ, ಅದನ್ನು ಕೇಳಿ ಅಂತ ನಾನು ರವಿಚಂದ್ರನ್ ಸರ್ಗೆ ಹೇಳೋದಿಲ್ಲ. ಬಟ್ ಅದಕ್ಕೆ ಒಂದು ಸರ್ತಿ ಕೇಳಿದ ಮೇಲೆ ಅವ್ರು ಇಷ್ಟಪಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಕತೆ ಬರ್ತಿದ್ದೀನಿ, ಅದೇನಂತಂದರೆ ಜನಕ್ಕೆ ಇಷ್ಟ ಆಗೋ ಸಿನಿಮಾ, ಅಂದರೆ ಯಾವುದೇ ತಪ್ಪು ದಾರಿಗೆ ಹೋಗಬಾರ್ದು ಆ ಥರ ಒಂದು ಸಿನಿಮಾ ಬರ್ತಿದ್ದೀನಿ. ಈಗಿನ ಸಿನಿಮಾದಲ್ಲಿ ನೋಡಿ, ಇವಾಗ ರೈತರ ಬಗ್ಗೆ ನೋಡಿ, ಲಾಸ್ಟ್ ಟೈಮ್ ಮಾಡಿದರು ದರ್ಶನ್ ಸರ್, ಅದು ಚೆನ್ನಾಗಿದೆ ಸಿನಿಮಾ. ಲಾಲಿ ಆಡು ಎಷ್ಟು ಚೆನ್ನಾಗಿದೆ ಸಿನಿಮಾ, ನಾನು ಒಪ್ಕೋತೀನಿ. ಅಂಥ ಒಳ್ಳೆಯ ಸಿನಿಮಾಗಳನ್ನ ಒಪ್ಕೋತೀನಿ ನಾನು. ಈ ಜಾಸ್ತಿ ರಕ್ತಪಾತಗಳು ದಯವಿಟ್ಟು ಬೇಡ. ಯಾಕಂದರೆ ಈಗಿನ ಹುಡುಗರು ಈ ಸೋಷಿಯಲ್ ಮೀಡಿಯಾದವ್ರಿಗೆ ಒಬ್ಬರು ನೋಡಿದೆ, ಇವಾಗ ಯಾರೋ ಒಬ್ರು ಹೋಗ್ತಾರೆ ನೋಡಿ, ಯಾವ ಲೆವೆಲೇ ನಮ್ಮ ಜನ ಈಗ ಇದಾಗ್ತಾ ಇದ್ದಾರೆ, ಹುಚ್ಚರಾಗ್ತಾ ಇದ್ದಾರೆ ಅಂದರೆ ಸಿನಿಮಾ ಇದನ್ನು ನೀವು ಈ ಗೂಟ ಥರ ಇದು ಹಿಡಿದ್ಬಿಟ್ರೆ ಬಾಯಿಗೆ ಅದನ್ನು ಮಾತಾಡಿದವರು ಕೆಟ್ಟದಾಗ ಮಾತಾಡೋದು ಅದೆಲ್ಲ ಬೇಡ. ಒಳ್ಳೆ ಥರ ಗುಣ ಸಿನಿಮಾಗಳು ಪ್ರೋತ್ಸಾಹಿಸ್ತಾನೆ. ನಮ್ಮ ಕನ್ನಡ ಸಿನಿಮಾ ನೋಡೋಣ. ನಾನೇ ರವಿಚಂದ್ರ ಸರ್ ಅಭಿಮಾನಿ ಮತ್ತು ಪುನೀತ್ ಸರ್ ಅಭಿಮಾನಿ. ಆದರೆ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರು ಸಿನಿಮಾ ನೋಡ್ತೀನಿ ನಾನು. ಕನ್ನಡ ಸಿನಿಮಾ ಪ್ರತಿಯೊಬ್ಬರದ್ದು ನೋಡ್ತೀನಿ. ಯಾಕೇಳಿ ಅವ್ರು ನಮ್ಮವರು, ನಮ್ಮ ಜನ ನಾವು ಗೆಲ್ಲಿಸ್ಬೇಕು. ಆದರೆ ಹುಚ್ಚಿರ್ತಾರ ಮಾಡೋದು, ಹುಚ್ಚಿರ್ತಾರ ಬಟ್ಟೆ ಹರ್ಕೊಳ್ಳೋದು, ಸಮಾಜನ ಯಾವ ಲೆವೆಲಿನ ನಾವು ತರ್ತಾ ಇದ್ದೇವೆ ಅಂತಂದರೆ ನಮಗೆ ಹುಚ್ಚಿಡ್ತಾ ಇದೆ. ಈಗ ಬಿಗ್ ಬಾಸ್ ತೊಳಿ ಹಂಗಾರೆ ಬಟ್ಟೆ ಬಿಚ್ಚೋದ್ರನ್ನೆಲ್ಲ ಬಿಗ್ ಬಾಸಲ್ಲಿ ತಗೋತಾರೆ, ಹೊಲಸು ಕೆಲಸ ಮಾಡ್ತಾರೆ. ನನ್ನ ಸಿನಿಮಾ ನೋಡ್ತಾರಲ್ಲ, ಒಂದು ವೇಳೆ ನಾನು ಅದು ಕತೆ ಕೇಳಿದ ಮೇಲೆ ಅವ್ರು ಒಪ್ಕೊಳ್ಳಿ ಅಂತ ನಾನು ಒತ್ತಾಯ ಮಾಡೋಕ್ಕಲ್ಲ ಸರ್ನ. ಒಂದು ವೇಳೆ ಅಕಸ್ಮಾತ್ ಕೇಳಿದರೆ ಆ ಸಿನಿಮಾ ಟ್ರೈಲರ್ ನೋಡಿ ಜನ ಬರೋಲ್ಲ, ಬರೀ ಪೋಸ್ಟರ್ ಬರೋಂಗೆ ನೋಡಿಬಿಟ್ಟು ಬರೋಂಗೆ ಮಾಡ್ತೀನಿ. ಎಲ್ಲರೂ ಟ್ರೈಲರ್ ತೋರಿಸ್ತಾರೆ. ಅದರಲ್ಲಿ ಟ್ರೈಲರ್ ಏನು ತೋರಿಸ್ತಾರೆ ಇವರು? ಒಬ್ಬನ ಹೊಡೆಯೋದು, ಒಂದು ಕೊಚ್ಚು ಹಾಕೋದು, ರಕ್ತಪಾತ. ಏನು ರೀ ಸಿನಿಮಾಗಳು ಅಂದ್ಕೊಂಡಿರಿ ನೀವು? ಅಲ್ಲ, ನಿರ್ಮಾಪಕ ತಪ್ಪೋದಕ್ಕೆ ಕ್ಷಮಿಸಿ, ನೀವು ಬೇಕಾದ್ರೆ ಡೈರೆಕ್ಟಾಗಿ ಬೇರಿ, ನಾನು ಬಯಸ್ಕೋಕೆ ರೆಡಿ ಇದ್ದೀನಿ. ಆದರೆ ಈ ಥರ ಸಿನಿಮಾಗಳು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆ ಸಿನಿಮಾಗಳು ಕೊಡಿ. ಹೊರಗಡೆ ಎಲ್ಲ ಮತ್ತೆ ಹಿಡ್ಕೊಂಡು ಅಡ್ಡಾಡ್ತಾರೆ, ಚಾಕು ಚೂರು ಅಡ್ಡಾಡ್ತಾ ಇದ್ದಾರೆ. ಕೈಯ ಪೆನ್ನುಗಳಿಲ್ಲ. ಮೀಡಿಯಾದವ್ರು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಮೀಡಿಯಾದವ್ರು ಬೈಲಿ, ಅವರು ತಪ್ಪೆ. ನಾನು ಮೀಡಿಯಾದವ್ರದ್ದು ತಪ್ಪು ಹೇಳ್ತೀನಿ. ಯಾವುದೋ ಒಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು, ಅವ್ರನ್ನೆಲ್ಲ ಮನೇಲಿ ಕೂರಿಸಿ ಮಾತಾಡೋ ವಿಷಯನ ಇವರು ಇಡೀ ದೇಶಕ್ಕೆ ತೋರಿಸ್ತಾರೆ. ಅವರಿಬ್ಬರು ಒಂದಾಗೋದು ತೋರಿಸ್ತಾರೆ. ಏನು ದನಂದರ್ ಕೆಲಸ ಮಾಡಿದ್ನ ಅವನು? ಅಲ್ಲ, ತಪ್ಪಾದ್ರೆ ಹೇಳಿ ಸರ್, ಅವ್ರು ದನಂದರ್ ಕೆಲಸ ಮಾಡಿದ್ನ ಅವನು ಎಂತ? ಹಾಂ, ಅಲ್ಲ ಸರ್, ಅದನ್ನು ಹೇಳ್ತೀನಿ, ಜೊತೆಗೆ ಹೇಳ್ತಾ ಇದ್ದೀನಿ ನಾನು. ಮತ್ತೇನಂತಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸಿನಿಮಾಗಳು ಆದಷ್ಟು ಒಳ್ಳೆಯ ರೀತಿಲಿ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡಿದರೆ ಒಳ್ಳೆಯದು. ಒಳ್ಳೆ ಸಿನಿಮಾಗಳಾಗಲಿ, ಕನ್ನಡಕ್ಕೆ ಯಾವತ್ತಲ್ಲಿ ಜೈ ಅಂತಂದು ನಾನು. ಕನ್ನಡ ಸಿನಿಮಾ ಅತಿ ಹೆಚ್ಚು ಎಲ್ಲರೂ ನೋಡಿರಿ, ಕನ್ನಡ ಸಿನಿಮಾನ ಬೆಳೆಸಿರಿ. ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. ಮತ್ತು ರಕ್ತಪಾತ ಬೇಡ, ಬದಲಾಯಿಸುವಂಥ ಸಿನಿಮಾ ತೇಳಿ. ನಾನು 100 ರೂಪಾಯಿ ಕೊಟ್ಟಿದ್ದೇನೆಂದರೆ ಅದಕ್ಕೆ ನಂಗೆ ನೆಮ್ಮದಿಯಾಗಿರಬೇಕು, ಸಂತೋಷ ಇರಬೇಕು. ಆ ಸಂತೋಷ ನಾವು ಹೊರಗಡೆ ತರಬೇಕು. ಅದನ್ನ ಬಿಟ್ಟು ಅವ್ನು ಬರಬೇಕಾದ್ರೆ ಮೀಡಿಯಾದವ್ರನ್ನ ಬೈಯೋದು, ಕೈಯಲ್ಲಿ ಮತ್ತೆ ಹಿಡಿಸೋದು, ಹಂಗೆ ಹಿಂಗೆ ಅಂತ ಅನ್ನೋದು ಅದೆಲ್ಲ ನಡೆಯೋದಿಲ್ಲ. ಈ ಕಾನೂನು ತುಂಬ ಸ್ಟ್ರಿಕ್ಟ್ ಇದೆ. ಈಗೇನೋ ಅಂದ್ಬಿಡ್ತೀರಾ, ಹೊರಗಡೆ ಬರ್ತೀರಾ, ನಾಳೆ ಜೈಲಿಗೆ ಹಾಕಿದ್ರೆ ನಿಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಬೇಕು? ಅದನ್ನೆಲ್ಲ ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು, ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿದೆಯಾ ಸಿನಿಮಾ, ಚೆನ್ನಾಗಿದೆ ಅಂತೇಳಿ. ಇಲ್ಲ ಅಂತೇಳಿ ಅದನ್ನು ಒಪ್ಕೋತಾರೆ. ಜನ ಮುಂದಕ್ಕೆ ಹೋಗ್ತಾರೆ. ಅದನ್ನ ಬಿಟ್ಟು ಮೀಡಿಯಾದವ್ರನ್ನಾಗಲಿ ಜನನ್ನಾಗಲಿ ಯಾರೂ ಬೇಯೋದಕ್ಕೆ ಹೋಗ್ಬಿಡಿ ದಯವಿಟ್ಟು. ನಾನು ಮಾತಾಡೋದು ತಪ್ಪಾದರೆ ಗ್ಯಾರಂಟಿ ಹೋಗಿರಿ, ನನಗೆ ನಾನು ಬೇಜಾರು ಮಾಡ್ಕೋದಿಲ್ಲ. ಸರಿ ಇದ್ದರೆ ಫಾಲೋ ಅಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.